ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆ ಎನ್ನಲಾಗುವ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮತ್ತೆ ಸುದ್ದಿಯಲ್ಲಿದೆ. ಹಲವು ತಿಂಗಳಿನಿಂದ ಹಣ ಬರದೆ ಕಾಯ್ತಾ ಇದ್ದಂತ ಲಕ್ಷಾಂತರ ರೈತರಿಗೆ ಇದು ದೊಡ್ಡ ಮಟ್ಟದ ಗುಡ್ ನ್ಯೂಸ್ ಸಿಕ್ಕಿದೆ. ನವೆಂಬರ್ 19, 2025 ಅಂದ್ರೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಪಿಎಂ ಕಿಸಾನ್ 21ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ. ಈ ಬಾರಿ ಮಾತ್ರ 9 ಕೋಟಿಗೂ ಹೆಚ್ಚು ರೈತರಿಗೆ 18,000 ಕೋಟಿ ರೂಪಾಯಿ ಜಮಾ ಆಗಿದೆ. ನಿಮಗೆ ನೆನಪಿರ್ಲಿ, ಆಗಸ್ಟ್ ತಿಂಗಳಲ್ಲಿ 20ನೇ ಕಂತಿನ ಹಣ ಜಮಾ ಮಾಡಲಾಗಿತ್ತು. ಆಗ 9.8 ಕೋಟಿ ರೈತರಿಗೆ, ಅದರಲ್ಲೂ 2.4 ಕೋಟಿ ಮಹಿಳಾ ರೈತರಿಗೆ ಹಣ ತಲುಪಿತ್ತು. ಈಗಾಗಲೇ 20 ಕಂತುಗಳಲ್ಲಿ 3,90,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಹಣ ರೈತರ ಖಾತೆಗೆ ಹೋಗಿದೆ. ಇದರ ಮೇಲೆ ಇದೀಗ 21ನೇ ಕಂತಿನ 2,000 ರೂಪಾಯಿಯ ಬಿಡುಗಡೆ ಆಗಿರೋದ್ರಿಂದ ರೈತರು ತಮ್ಮ ಖಾತೆಗೆ ಹಣ ಬಂದಿದ್ಯಾ ಅಂತ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಿಮ್ಮ ಖಾತೆಗೆ ಈ 2,000 ರೂಪಾಯಿ ಬಂದಿದ್ಯಾ ಅನ್ನೋದನ್ನ ಚೆಕ್ ಮಾಡುವಂತ ವಿಧಾನ ಬಹಳ ಸಿಂಪಲ್. pmkisan.government.in ಹೋಗಿ ನೋ ಯೋರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಸಂಖ್ಯೆ, ಪಿಎಂ ಕಿಸಾನ್ ಐಡಿ ಅಥವಾ ಮೊಬೈಲ್ ನಂಬರ್ ಅನ್ನ ನಮೂದಿಸಿ ಗೆಟ್ ಸ್ಟೇಟಸ್ ಅನ್ನುವಂಥದ್ದನ್ನ ಒತ್ತಿದ್ರೆ ನಿಮ್ಮ 21ನೇ ಕಂತು ಜಮಾ ಆಗಿದ್ಯಾ, ಯಾವ ಡೇಟ್ ಅಲ್ಲಿ ಜಮಾ ಆಯ್ತು ಅನ್ನೋದರ ಡೀಟೇಲ್ಸ್ ತಕ್ಷಣ ಕಾಣುತ್ತೆ. ಇನ್ನು ಇದೇ ಯಾಕೆ, ಗೂಗಲ್ ಪ್ಲೇ ಸ್ಟೋರ್ ನಿಂದ ಪಿಎಂ ಕಿಸಾನ್ ಆಪ್ ನ ಡೌನ್ಲೋಡ್ ಮಾಡಿದ್ರು ಕೂಡ ಇದೇ ಮಾಹಿತಿ ನಿಮಗೆ ಸಿಗುತ್ತೆ. ಸಾಮಾನ್ಯವಾಗಿ ಹಣ ಜಮಾ ಆದ ತಕ್ಷಣ ರೈತರಿಗೆ ಬ್ಯಾಂಕ್ ನಿಂದ SMS ಬರುತ್ತೆ. ಒಂದ್ ವೇಳೆ SMS ಬಂದಿಲ್ಲ ಅಂದ್ರೂ ಕೂಡ ಟೆನ್ಷನ್ ಬೇಡ, ನಿಮ್ಮ ಬ್ಯಾಂಕ್ ಬ್ರಾಂಚ್ಗೆ ಹೋಗಿ ಪಾಸ್ಬುಕ್ ಎಂಟ್ರಿ ಮಾಡಿಸಿದ್ರು ಕೂಡ ಮಾಹಿತಿ ಸಿಗುತ್ತೆ. ಅಥವಾ ನಿಮ್ಮ ಬ್ಯಾಂಕ್ ಮೊಬೈಲ್ ಅಪ್ಲಿಕೇಶನ್ ಇದ್ರೆ ಅದರಲ್ಲಿ ಕೂಡ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯನ್ನ ನೀವು ನೋಡಬಹುದು. ಆದ್ರಿಂದ ನೀವು ಕೂಡ ತಕ್ಷಣ ಸ್ಟೇಟಸ್ ಚೆಕ್ ಮಾಡಿ ನಿಮ್ಮ ಪಿಎಂ ಕಿಸಾನ್ 21ನೇ ಕಂತಿನ ಹಣ ಕ್ರೆಡಿಟ್ ಆಗಿದ್ಯಾ ಅನ್ನೋದನ್ನ ದೃಢಪಡಿಸಿಕೊಳ್ಳಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.